ಮೈಸೂರು ಎಫ್ಸಿವಿ ತಂಬಾಕು ಬೆಳೆಗಾರರಿಗೆ ನಮಸ್ತೆ. ತಂಬಾಕಿನಲ್ಲಿ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಿಸಲು ಕುಡಿ ಮತ್ತು ಕಂಕುಳಕುಡಿ ನಿರ್ವಹಣೆ ಮುಖ್ಯವಾದದ್ದು. ಕುಡಿ ಮತ್ತು ಕಂಕುಳಕುಡಿ ನಿರ್ವಹಣೆಯ ಬಗ್ಗೆ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಯೋಣ. ಗಿಡದ ಬೆಳವಣಿಗೆ ಮತ್ತು ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ 18 ರಿಂದ 20 ಎಲೆಗಳಿಗೆ ಮೊಗ್ಗಿನ ಹಂತದಲ್ಲಿ ಕುಡಿ ಮುರಿಯಬೇಕು. ಕಂಕುಳಕುಡಿ ನಿಯಂತ್ರಿಸಲು ಸಕರೌಟ್ ದ್ರಾವಣವನ್ನು 40 ml 1 ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಪ್ರತಿ ಗಿಡಗಳಿಗೆ 8 ರಿಂದ 10 ml ನಂತೆ ಕುಡಿ ಮುರಿದ ಜಾಗದ ಮೇಲೆ ಹಾಕಬೇಕು. ಸಕರೌಟ್ ದ್ರಾವಣ ಬಳಸಿ ಕಂಕುಳಕುಡಿ ನಿಯಂತ್ರಿಸುವುದರಿಂದ ಕೂಲಿ ಖರ್ಚನ್ನು ತಗ್ಗಿಸಬಹುದು. ಕುಡಿ ಮತ್ತು ಕಂಕುಳಕುಡಿ ನಿರ್ವಹಣೆ ಮಾಡುವುದರಿಂದ ಪೋಷಕಾಂಶಗಳು ಗಿಡದ ಅಭಿವೃದ್ಧಿಗೆ ಉಪಯೋಗಿಸಲ್ಪಟ್ಟು ಎಲೆಗಳ ಗಾತ್ರ, ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಿಸಲು ಸಹಾಯವಾಗುತ್ತದೆ. ತಡವಾಗಿ ಕುಡಿ ಮುರಿಯುವುದರಿಂದ ದಿನವೊಂದಕ್ಕೆ 1% ಇಳುವರಿ ತಗ್ಗುವ ಅಪಾಯವಿದೆ. ಕುಡಿ ಮತ್ತು ಕಂಕುಳಕುಡಿ ನಿರ್ವಹಣೆಯಿಂದ ಹೇನುಕರಿ ಕೀಟ ಬಾಧೆಯನ್ನು ಸಹ ಕಡಿಮೆ ಮಾಡಬಹುದು. ಸಕರೌಟ್ ದ್ರಾವಣ ಹಾಕಿದ ನಂತರ ಕನಿಷ್ಠ 4 ಗಂಟೆಗಳ ಕಾಲ ಮಳೆಯಾಗಬಾರದು. ಒಂದು ವೇಳೆ ಮಳೆಯಾದರೆ ಮತ್ತೆ ಸಕರೌಟ್ ದ್ರಾವಣವನ್ನು ಹಾಕಬೇಕು. ಕುಡಿ ಮುರಿದ ನಂತರ ಕಟಾವು ಮಾಡುವುದು ಸೂಕ್ತ. ಸರಿಯಾಗಿ ಬಲಿತ ಹಸಿರು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗುತ್ತಿರುವ ಎಲೆಗಳನ್ನು ಮಾತ್ರ ಕಟಾವು ಮಾಡಬೇಕು. ಇದರಿಂದ ಗುಣಮಟ್ಟದ ತಂಬಾಕು ಪಡೆಯಲು ಸಾಧ್ಯವಾಗುತ್ತದೆ. ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್. ಉದ್ದನೆಯ ತಲೆಕೂದಲು ಬೆಳೆಯಲು, ಬೋಳು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು, ತಲೆಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್. ಹುಣಸೂರು ತಾಲೂಕು 1ನೇ ಪಕ್ಷಿರಾಜಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7259291372 7259292332.